Bullish flag patterns. The bullish flag is a continuation pattern that forms when price consolidates in a downward sloping channel following a strong up move. The bullish flag consists of a sharp increase in price followed by a consolidation period where the price moves sideways in a tight range resembling a flag on the chart. See the image below for reference. ಬುಲಿಶ್ ಫ್ಲಾಗ್ ಪ್ಯಾಟರ್ನ್. ಬುಲಿಶ್ ಫ್ಲಾಗ್ ಒಂದು ಮುಂದುವರಿಕೆ ಮಾದರಿಯಾಗಿದ್ದು ಬೆಲೆ ಬಲವಾದ ಅಪ್ ಚಲನೆಯ ನಂತರ ಕೆಳಮುಖ ಇಳಿಜಾರಿನ ಚಾನಲ್ನಲ್ಲಿ ಕ್ರೋಢೀಕರಿಸಿದಾಗ ಅದು ರೂಪುಗೊಳ್ಳುತ್ತದೆ. ಬುಲಿಶ್ ಫ್ಲಾಗ್ ಪ್ಯಾಟರ್ನ್. ಬುಲಿಶ್ ಫ್ಲಾಗ್ ಒಂದು ಮುಂದುವರಿಕೆ ಮಾದರಿಯಾಗಿದ್ದು ಬೆಲೆ ಬಲವಾದ ಅಪ್ ಚಲನೆಯ ನಂತರ ಕೆಳಮುಖ ಇಳಿಜಾರಿನ ಚಾನಲ್ನಲ್ಲಿ ಕ್ರೋಢೀಕರಿಸಿದಾಗ ಬೆಲೆ ಬಲವಾದ ಅಪ್ ಚಲನೆಯ ನಂತರ ಕೆಳಮುಖ ಇಳಿಜಾರಿನ ಚಾನಲ್ನಲ್ಲಿ ಕ್ರೋಢೀಕರಿಸಿದಾಗ ಅದು ರೂಪುಗೊಳ್ಳುತ್ತದೆ. ಬುಲಿಶ್ ಫ್ಲಾಗ್ ಬೆಲೆಯಲ್ಲಿ ತೀಕ್ಷ್ಣವಾದ ಹೆಚ್ಚಳವನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಏಕೀಕರಣ ಅವಧಿಯನ್ನು ಹೊಂದಿರುತ್ತದೆ. ಅಲ್ಲಿ ಬೆಲೆ ಬಿಗಿಯಾದ ವ್ಯಾಪ್ತಿಯಲ್ಲಿ ಪಕ್ಕಕ್ಕೆ ಚಲಿಸುತ್ತದೆ. ಇದು ಚಾರ್ಟ್ನಲ್ಲಿ ಫ್ಲಾಗ್ ಅನ್ನು ಹೋಲುತ್ತದೆ. ಉಲ್ಲೇಖಕ್ಕಾಗಿ ಕೆಳಗಿನ ಚಿತ್ರವನ್ನು ನೋಡಿ. ಸೊ ಒರಿಜಿನಲ್ ಅಪ್ ಟ್ರೆಂಡ್ ಹೈಯರ್ ಹೈಸ್. ಸೊ ಮಾರ್ಕೆಟ್ ಹೈಯರ್ ಹೈ ಫಾರ್ಮ್ ಆಗ್ತಾ ಇದೆ. ಹೈಯರ್ ಹೈ ಫಾರ್ಮ್ ಆಗಿ ಇಲ್ಲಿ ಒಂದು ಲೋ ಫಾರ್ಮ್ ಆಯ್ತು. ಲೋ ಆದ್ಮೇಲೆ ಮಾರ್ಕೆಟ್ ಮತ್ತೆ ಹೈ ಫಾರ್ಮ್ ಆಯ್ತು. ಹೈಯರ್ ಹೈ ಆಯ್ತು. ಈ ಹೈ ಮೇಲೆ ಇನ್ನೊಂದು ಹೈ ಇದೆ. ಈ ಹೈ ಮೇಲೆ ಇನ್ನೊಂದು ಹೈ ಇದೆ. ಹೈಯರ್ ಹೈ ಆಯ್ತು. ಸೊ ಇಲ್ಲಿ ಹೈ ಆದ್ಮೇಲೆ ಏನಾಯ್ತು? ಇಲ್ಲಿ ಹೈ ಆದ್ಮೇಲೆ ಮಾರ್ಕೆಟ್ ಸೈಡ್ ವೇಸ್ ಆಯ್ತು. ಡೌನ್ ಟ್ರೆಂಡ್ ಅಲ್ಲಿ ಸೈಡ್ ವೇಸ್ ಆಯ್ತು. ಲೋ ಆಗೋದು ಹೈ ಆಗೋದು, ಲೋ ಆಗಿ ಹೈ ಆಗಿ, ಲೋ ಆಗಿ ಹೈ ಆಗಿ, ಲೋ ಹೈ, ಲೋ ಹೈ, ಲೋ ಹೈ. ಸೊ ಇಲ್ಲಿ ಒಂದು ಡೌನ್ ಟ್ರೆಂಡ್ ಬಂತು ಮಾರ್ಕೆಟ್. ಹೈಯರ್ ಹೈಗಳು ಫಾರ್ಮ್ ಆಯ್ತು. ಹೈಯರ್ ಹೈ ಆದ್ಮೇಲೆ ಡೌನ್ ಟ್ರೆಂಡ್ ಬಂತು. ಡೌನ್ ಟ್ರೆಂಡ್ ಅಲ್ಲಿ ಕನ್ಸಾಲಿಡೇಷನ್ ಮೋಡ್ ಅಲ್ಲಿ ಇದೆ. ಕನ್ಸಾಲಿಡೇಷನ್ ಮೋಡ್ ಅಲ್ಲಿ ಇದೆ. ಕನ್ಸಾಲಿಡೇಟಿವ್ ಫೇಸ್, ಇದನ್ನ ಫ್ಲಾಗ್ ಅಂತ ಕರೀತಾರೆ. ಇದು ಪೋಲ್, ಫ್ಲಾಗ್ಸ್ ಪೋಲ್. ಈ ಹೈಯರ್ ಹೈ ಇತ್ತಲ್ಲ, ಇದು ಫ್ಲಾಗ್ಸ್ ಪೋಲ್ ಮತ್ತೆ ಇದು ಫ್ಲಾಗ್. ಈ ಕನ್ಸಾಲಿಡೇಷನ್ ಫೇಸ್ ನ ಫ್ಲಾಗ್ ಅಂತ ಕರೀತಾರೆ. ಕನ್ಸಾಲಿಡೇಟಿವ್ ಫೇಸ್ ಅಕ್ಯುಮುಲೇಷನ್ ಫಸ್ಟ್ ಅಟೆಂಪ್ಟ್ ಆಗಿದೆ ಇಲ್ಲಿ ಬ್ರೇಕ್ಔಟ್ ಆಗೋಕೆ. ಫ್ಲಾಗ್ ಇಂದ ಬ್ರೇಕ್ಔಟ್ ಆಗಿ ಫಸ್ಟ್ ಅಟೆಂಪ್ಟ್ ಆಗಿದೆ. ವಾಪಸ್ ಫ್ಲಾಗ್ ಒಳಗಡೆ ಬಂದಿದೆ. ಕನ್ಸಾಲಿಡೇಷನ್ ಫೇಸ್ ಫ್ಲಾಗ್ ಒಳಗಡೆ ಬಂದಿದೆ. ಮತ್ತೆ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಬಂದಿದೆ. ರೀಟೆಸ್ಟ್ ಆಗಿ ಪುನಃ ಐ ಬ್ರೇಕ್ಔಟ್ ಆಗಿದೆ. ಕ್ಲೀನ್ ಬ್ರೇಕ್ಔಟ್ ಅಂಡ್ ರೀಟೆಸ್ಟ್ along with a proper candlestick pattern. So clean breakout and retest along with a proper candlestick pattern. This range of the pole is the potential target whenever the price breaks out of the flag. So ಇದು ಇಲ್ಲಿ ಬ್ರೇಕ್ಔಟ್ ಆಯ್ತಲ್ಲ, ಇದ್ರ ಟಾರ್ಗೆಟ್ ಎಷ್ಟು ಅಂದ್ರೆ ಈ ಫ್ಲಾಗ್ ಪೋಲ್ ಇದೆಯಲ್ಲ, ಫ್ಲಾಗ್ ಪೋಲ್ ಹೈಟ್ ಎಷ್ಟಿದೆ ಅದೇ ಹೈಟ್ ಇಲ್ಲಿ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಅದೇ ಹೈಟ್ ನ ಇಲ್ಲಿ ಟಾರ್ಗೆಟ್ ಆಗಿ ಸೆಟ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಕೆಳಗಡೆ ಇದೆ. ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಕೆಳಗಡೆ ಇದೆ. ಅಥವಾ ಲೋ ಆಫ್ ದ ಎಂಟ್ರಿ ಕ್ಯಾಂಡಲ್ ಕೆಳಗಡೆ ಇದೆ. ಫಸ್ಟ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಹೈಯರ್ ಹೈ ಫಾರ್ಮ್ ಆಗ್ತಾ ಇತ್ತು. ಹೈಯರ್ ಹೈ ಫಾರ್ಮ್ ಆದ್ಮೇಲೆ ವೈನ್ ಆಯ್ತು. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಕನ್ಸಾಲಿಡೇಷನ್ ಒಂದೇ ರೇಂಜ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಮತ್ತೆ ಫಸ್ಟ್ ಅಟೆಂಪ್ಟ್ ಟು ಬ್ರೇಕ್ಔಟ್ ಫ್ರಮ್ ದಿಸ್ ರೇಂಜ್. ಈ ಬ್ರೇಕ್ಔಟ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ಮತ್ತೆ ರಿವರ್ಸ್ ಬಂದು ಪುನಃ ಬ್ರೇಕ್ಔಟ್ ಟ್ರೈ ಮಾಡಿದೆ. ಎರಡನೇ ಸಲ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಬ್ರೇಕ್ಔಟ್ ಆಯ್ತು. ಕ್ಲೀನ್ ಬ್ರೇಕ್ಔಟ್ ಅಂಡ್ ರೀಟೆಸ್ಟ್ along with a proper candlestick pattern. So consolidative phase accumulation, ಫ್ಲಾಗ್ಸ್ ಪೋಲ್. ಇದನ್ನ ಫ್ಲಾಗ್ಸ್ ಪೋಲ್ ಅಂತ ಕರೀತಾರೆ. ಹೈಯರ್ ಹೈ ಫ್ಲಾಗ್ಸ್ ಪೋಲ್ ಆಯ್ತು. ಈ ಲೋವರ್ ಡೌನ್ ಟ್ರೆಂಡ್ ಅಲ್ಲಿ ಕನ್ಸಾಲಿಡೇಷನ್ ಆಯ್ತಲ್ಲ, ಇದನ್ನ
ಫ್ಲಾಗ್ ಅಂತ ಕರೀತಾರೆ. ಮತ್ತೆ ಬ್ರೇಕ್ಔಟ್ ಮಾಡಿ ರೀಟೆಸ್ಟ್ ಬಂದು ಮತ್ತೆ ಬ್ರೇಕ್ಔಟ್ ಆಗುತ್ತಲ್ಲ, ಪ್ರಾಪರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಒಂದಿಗೆ ಬ್ರೇಕ್ಔಟ್ ಆದಾಗ ಇಲ್ಲಿಂದ ಟಾರ್ಗೆಟ್ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಫ್ಲಾಗ್ ಪೋಲ್ದು ಹೈಟ್ ಎಷ್ಟಿತ್ತು ಅದೇ ಇಲ್ಲಿ ಟಾರ್ಗೆಟ್ ಆಗುತ್ತೆ. The sideways price action forms a channel between two parallel trend lines, an upper resistance line and a lower support line. This pause in the uptrend forms the flag shape before the prior trend resumes. So the sideways price action forms a channel between two parallel trend lines, an upper resistance line and a lower support line. This pause in the uptrend forms the flag shape before the prior trend resumes. The psychology behind this pattern is that after a sharp move up, buyers need a pause to catch their breath before continuing the uptrend. The sideways consolidation provides the pause while allowing the shorter term moving averages to catch up to the price. As a continuation pattern, the expectation is that the prior uptrend will resume with another sharp increase after the sideways channel is broken to the upside. As a continuation pattern, the expectation is that the prior uptrend will resume with another sharp increase after the sideways channel is broken to the upside. The sideways price action allows the faster moving averages to catch up to the price to provide support. The profit target is projected by taking the height of the flagpole prior to consolidation and adding it to the breakout point. Bullish flag patterns have a 75% success rate in predicting upward continuations, according to Johnson's 2023 study. Continuation patterns in bull markets conducted by the Institute of Financial Analysis. ಪಕ್ಕದ ಬೆಲೆ ಕ್ರಮವು ಎರಡು ಸಮಾನಾಂತರ ಪ್ರವೃತ್ತಿ ರೇಖೆಗಳ ನಡುವೆ ಒಂದು ಚಾನಲ್ ಅನ್ನು ರೂಪಿಸುತ್ತದೆ. ಮೇಲಿನ ಪ್ರತಿರೋಧ ರೇಖೆ ಮತ್ತು ಕೆಳಗಿನ ಬೆಂಬಲ ರೇಖೆ. ಅಪ್ಟ್ರೆಂಡ್ ನಲ್ಲಿನ ಈ ವಿರಾಮವು ಹಿಂದಿನ ಪ್ರವೃತ್ತಿ ಪುನರಾರಂಭವಾಗುವ ಮೊದಲು ಧ್ವಜದ ಆಕಾರವನ್ನು ರೂಪಿಸುತ್ತದೆ. ಈ ಮಾದರಿಯ ಹಿಂದಿನ ಮನೋವಿಜ್ಞಾನವೆಂದರೆ ತೀಕ್ಷ್ಣವಾದ ಮೇಲಕ್ಕೆ ಚಲಿಸಿದ ನಂತರ ಖರೀದಿದಾರರು ಅಪ್ಟ್ರೆಂಡ್ ಅನ್ನು ಮುಂದುವರಿಸುವ ಮೊದಲು ತಮ್ಮ ಉಸಿರನ್ನು ಹಿಡಿಯಲು ವಿರಾಮ ಬೇಕಾಗುತ್ತದೆ. ಪಕ್ಕದ ಏಕೀಕರಣವು ವಿರಾಮವನ್ನು ಒದಗಿಸುತ್ತದೆ ಮತ್ತು ಕಡಿಮೆ ಅವಧಿಯ ಚಲಿಸುವ ಸರಾಸರಿಗಳು ಬೆಲೆಯನ್ನು ಹಿಡಿಯಲು ಅನುವು ಮಾಡಿಕೊಡುತ್ತದೆ. ಕಡಿಮೆ ಅವಧಿಯ ಚಲಿಸುವ ಸರಾಸರಿಗಳು ಬೆಲೆಯನ್ನು ಹಿಡಿಯಲು ಅನುವು ಮಾಡಿಕೊಡುತ್ತದೆ. ಮುಂದುವರಿಕೆ ಮಾದರಿಯಾಗಿ ಪಕ್ಕದ ಚಾನಲ್ ಅನ್ನು ಮೇಲಕ್ಕೆ ಮುರಿದ ನಂತರ ಹಿಂದಿನ ಅಪ್ಟ್ರೆಂಡ್ ಮತ್ತೊಂದು ತೀಕ್ಷ್ಣವಾದ ಹೆಚ್ಚಳದೊಂದಿಗೆ ಪುನರಾರಂಭವಾಗುತ್ತದೆ ಎಂಬ ನಿರೀಕ್ಷೆ ಇದೆ. ಮುಂದುವರಿಕೆ ಮಾದರಿಯಾಗಿ ಪಕ್ಕದ ಚಾನಲ್ ಅನ್ನು ಮೇಲಕ್ಕೆ ಮುರಿದ ನಂತರ ಹಿಂದಿನ ಅಪ್ಟ್ರೆಂಡ್ ಮತ್ತೊಂದು ತೀಕ್ಷ್ಣವಾದ ಹೆಚ್ಚಳದೊಂದಿಗೆ ಪುನರಾರಂಭವಾಗುತ್ತದೆ. ಎಂಬ ನಿರೀಕ್ಷೆ ಇದೆ. ಪಕ್ಕದ ಬೆಲೆ ಕ್ರಮವು ಬೆಂಬಲವನ್ನು ಒದಗಿಸಲು ವೇಗವಾಗಿ ಚಲಿಸುವ ಸರಾಸರಿಗಳು ಬೆಲೆಯನ್ನು ಹಿಡಿಯಲು ಅನುವು ಮಾಡಿಕೊಡುತ್ತದೆ. ಏಕೀಕರಣಕ್ಕೆ ಮೊದಲು ಧ್ವಜಸ್ತಂಭದ ಎತ್ತರವನ್ನು ತೆಗೆದುಕೊಂಡು ಅದನ್ನು ಬ್ರೇಕ್ಔಟ್ ಪಾಯಿಂಟ್ಗೆ ಸೇರಿಸುವ ಮೂಲಕ ಲಾಭದ ಗುರಿಯನ್ನು ಯೋಜಿಸಲಾಗುತ್ತದೆ. ಏಕೀಕರಣಕ್ಕೆ ಮೊದಲು ಧ್ವಜಸ್ತಂಭದ ಎತ್ತರವನ್ನು ತೆಗೆದುಕೊಂಡು ಅದನ್ನು ಬ್ರೇಕ್ಔಟ್ ಪಾಯಿಂಟ್ಗೆ ಸೇರಿಸುವ ಮೂಲಕ ಲಾಭದ ಗುರಿಯನ್ನು ಯೋಜಿಸಲಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್
ಫೈನಾನ್ಷಿಯಲ್ ಅನಾಲಿಸಿಸ್ ನಡೆಸಿದ ಜಾನ್ಸನ್ 2023ರ ಅಧ್ಯಯನ ಬುಲ್ ಮಾರ್ಕೆಟ್ಗಳಲ್ಲಿ ಮುಂದುವರಿಕೆ ಮಾದರಿಗಳು ಪ್ರಕಾರ ಬುಲ್ಲಿಶ್ ಧ್ವಜ ಮಾದರಿಗಳು ಮೇಲ್ಮುಖ ಮುಂದುವರಿಕೆಗಳನ್ನು ಊಹಿಸುವಲ್ಲಿ 75% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ.